ಇವತ್ತು ಪುದೀನ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಅದು ಎಲ್ಲನೂ ತೊಗೋಬೇಕು. ಆಮೇಲೆ ಕುಕ್ಕರಲ್ಲಿ ಆಯಿಲ್ ಹಾಕಬೇಕು. ಕುಕ್ಕರಲ್ಲಿ ಆಯಿಲ್ ಹಾಕಿದ ನಂತರ ಅವೆಲ್ಲ ತೋರಿಸಿದ್ವಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದೇನೆ ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆ ಬಿಡಬೇಕು. ಏಲಕ್ಕಿ, ಲವಂಗ, ಚಕ್ಕೆ ಹಾಕೋಬೇಕು. ಪಲಾವ್ ರೈಸ್ ಹಾಕ್ತಾ ಇದ್ದೀನಿ. ಏನೇನು ಸಿಗುತ್ತೋ ಅದೆಲ್ಲ ಹಾಕ್ಕೊಳ್ತಾ ಇರಬೇಕು. ಇದು ಸ್ವಲ್ಪ ಕಸೂರಿ ಮೆಂತ್ಯ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಪುದೀನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಪುದೀನ ರೈಸ್ಗೆ ಸ್ವಲ್ಪ ಪುದೀನ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಇವಾಗ ಕಲಿಸ್ಕೊಳ್ಳಿ. ಹಾಗೆ ಕಲಿಸ್ಕೊತಾನೆ ಇರಿ. ಸೊ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು ಮನೇಲಿ ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಂಡು ಸ್ವಲ್ಪ ಒಂದೊಂದು ಇರುತ್ತೆ, ಒಂದೊಂದು ಇರಲ್ಲ. ಮಸಾಲೆ ಪದಾರ್ಥ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಅದು ಸ್ವಲ್ಪ ಬೇಯ್ತಾ ಇದೆ. ಚೆನ್ನಾಗಿ ಬಂದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಇದಾದ್ಮೇಲೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ನೆನೆಸಿಟ್ಕೊಂಡ್ಮೇಲೆ ಅದನ್ನ ಇವಾಗ ಅಕ್ಕಿನೂ ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರು ತೊಗೊಂಡು ನೀರು ಹಾಕೋಬೇಕು. ನಾನು ಆವಾಗಲೇ ಉಪ್ಪು ಹಾಕಬೇಕಿತ್ತು, ಆದರೆ ಇವಾಗ ಹಾಕ್ತಿದ್ದೀನಿ ಅಷ್ಟೇ. ಉಪ್ಪು ಹಾಕಿ ಮತ್ತೊಂದ್ಸಲ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ 2 ವಿಸಿಲ್ಗೆ ಪುದೀನ ರೈಸ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಈಸಿ ವೇಯಲ್ಲಿ ಮಾಡ್ಕೋಬೋದು. ಇವಾಗ ಬಿಸಿ ಬಿಸಿಯಾದ ಪುದೀನ ರೈಸ್ ರೆಡಿ.